ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಪುತ್ರ ಪ್ರಾಪ್ತಿ ಅಥವಾ ಸಂತಾನ ಪ್ರಾಪ್ತಿ ಫಲವನ್ನು ನೀಡುವ 6ನೆಯ ಶ್ಲೋಕಕ್ಕೆ ಸ್ವಾಗತ. ಶ್ರೀದೇವಿಯ ಕಡೆಗಣ್ಣಿನ ನೋಟದ ವರ್ಣನೆ ಈ ಶ್ಲೋಕದಲ್ಲಿ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. ಬನ್ನಿ ಕೇಳೋಣ. ಅನುಃ ಪೌಷ್ಪಂ ಮೌರ್ವಿ ಮಧುಕರಮಯೀ ಪಂಚವಿಶಿಖಾಃ ವಸಂತಃ ಸಾಮಂತೋ ಮಲಯಮರುಧ ಯೋಧನರಥಃ ತಥಾಪ್ಯೇಕಃ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾಂತೆ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ಹೇ ಪಾರ್ವತಿ, ಮನ್ಮಥನ ಬಿಲ್ಲು ಹೂಗಳದ್ದು, ಹೆದೆ ದುಂಬಿಗಳದ್ದು, ಬಾಣಗಳು ಹೂವಿನವು. ಅವನ ಗೆಳೆಯ ವಸಂತ, ರಥವಾದರೋ ಮಲೆಯ ಮಾರುತ. ಹೀಗೆ ಅವನಿಗೆ ಎಲ್ಲವೂ ಇದ್ದರೂ ನಿನ್ನ ಕೃಪೆಯಿಂದ ಮಾತ್ರವೇ ಮನ್ಮಥನು ಜಗತ್ತನ್ನು ಗೆಲ್ಲಬಲ್ಲ. ಸ್ನೇಹಿತರೆ, ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಮೊದಲಿಗೆ ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು. ಈ ಕಾರಣದಿಂದಾಗಿ ಇದೇ ಶ್ಲೋಕದ ವಿಸ್ತಾರವಾದ ಪದಶಃ ಅರ್ಥವಿರುವ ಪ್ರತ್ಯೇಕವಾದ ವಿಡಿಯೋ ಮಾಡಲಾಗಿದೆ. ಆ ವಿಡಿಯೋದ ಲಿಂಕ್ನ ಕೆಳಗಡೆಯ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇವೆ. ಅದನ್ನು ಬಳಸಿಕೊಂಡು 10 ಬಾರಿ ಕೇಳಿ ಈ ಶ್ಲೋಕವನ್ನು ಚೆನ್ನಾಗಿ ಮೊದಲು ಅರ್ಥ ಮಾಡಿಕೊಳ್ಳಿ. ನಂತರ ಇಲ್ಲಿ ತೋರಿಸಿರುವ ಯಂತ್ರವನ್ನು ಗಮನಿಸಿ. ಯಂತ್ರವು ಚಚ್ಚೌಕಾಕಾರದಲ್ಲಿದ್ದು ಅದರ 4 ಮೂಲೆಗಳಲ್ಲಿ 8 ತ್ರಿಶೂಲಗಳನ್ನು ಭಿನ್ನ ಭಿನ್ನ ದಿಕ್ಕಿನಲ್ಲಿ ತೋರಿಸಲಾಗಿದೆ. ಚೌಕಾಕಾರದ ಒಳಭಾಗದಲ್ಲಿ ಕೆಲವೊಂದಿಷ್ಟು ಬೀಜಾಕ್ಷರ ಮಂತ್ರಗಳಿವೆ. ಕ್ಲೀಂ 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 ಎಂದು ಮೇಲೆ 3 ಬಾರಿ, ಕೆಳಗಡೆಯೂ ಕ್ಲೀಂ 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 ಎಂದು 3 ಬಾರಿ ನೀಡಲಾಗಿದೆ. ಮಧ್ಯದಲ್ಲಿ ಸಾಧ್ಯಂ ಎಂಬ ಬೀಜ ಮಂತ್ರವನ್ನು ನೀಡಲಾಗಿದೆ. ಈ ಬೀಜ ಮಂತ್ರವು ಸ್ಪಷ್ಟವಾಗಿ ನಿಮಗೆ ಕಾಣುವಂತೆ, ಅಂದರೆ ನೀವು ಶ್ಲೋಕ ಜಪಿಸುವಾಗ ಯಾವಾಗಲೇ ಯಂತ್ರದ ಕಡೆಗೆ ಗಮನಿಸಿದರೂ ಈ ಬೀಜಾಕ್ಷರ ಮಂತ್ರಗಳು ಸ್ಪಷ್ಟವಾಗಿ ನಿಮಗೆ ಕಾಣುವಂತೆ ಇರಬೇಕು. ಶ್ಲೋಕವನ್ನು 500 ಸಲ ಜಪಿಸಬೇಕು. ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆದು ಪೂರ್ವ ದಿಕ್ಕಿಗೆ ಎದುರಾಗಿ 21 ದಿನಗಳು ಪೂಜಿಸಬೇಕು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಯಂತ್ರದ ರಚನೆ ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು. ಪೂಜೆಯ ಅವಧಿ ಒಟ್ಟು 21 ದಿನಗಳು. ಪೂಜೆಯ ಸಂದರ್ಭದಲ್ಲಿ ಬಳಸುವ ಅಂಗನ್ಯಾಸ, ಕರನ್ಯಾಸ, ಆ ಸಂದರ್ಭದಲ್ಲಿ ಬಳಸುವ ಬೀಜಾಕ್ಷರ ಇತ್ಯಾದಿ ಮಂತ್ರಗಳ ಕುರಿತಾಗಿ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋ ಮಾಡಲಾಗಿದೆ. ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. 21 ದಿನಗಳ ಅವಧಿಯವರೆಗೆ ಪ್ರತಿನಿತ್ಯವೂ ಶ್ಲೋಕವನ್ನು 500 ಬಾರಿ ಜಪಿಸಬೇಕು. ಪೂಜಾ ಸಂದರ್ಭದಲ್ಲಿ ನೈವೇದ್ಯವಾಗಿ ಕಲ್ಲು ಸಕ್ಕರೆಯನ್ನು ಬಳಸಬಹುದು. ಈ ಪೂಜೆಯ ಫಲ ಷಂಡತ್ವ ನಿವಾರಣೆ ಹಾಗೂ ಸತ್ಸಂತಾನ ಪ್ರಾಪ್ತಿ. ನೆನಪಿರಲಿ, ಫಲವನ್ನು ಅಪೇಕ್ಷಿಸುವವರಿಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋ ಮಾಡಲಾಗಿದೆ. ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು. ಶ್ರದ್ಧೆ, ನಂಬಿಕೆ ಹಾಗೂ ಭಾವಪೂರ್ಣವಾಗಿ ಅತ್ಯಂತ ಇಷ್ಟದಿಂದ ಈ ಶ್ಲೋಕವನ್ನು ಜಪಿಸುವವರಿಗೆ ಖಂಡಿತವಾಗಿಯೂ ಫಲ ಪ್ರಾಪ್ತಿಯಾಗುತ್ತದೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.